ಎಲ್ಲರೂ ಲಕ್ಷ್ಮಿ ಹಬ್ಬ ಮಾಡೋಣ. ಈಗಿನ್ನೇನು ದೀಪಾವಳಿ ಮುಗಿದಿರುತ್ತೆ. ದೀಪಾವಳಿ ಟೈಮಲ್ಲೂ ನಾವು ಲಕ್ಷ್ಮಿ ಹಬ್ಬ ಮಾಡ್ತೇವೆ. ಆ ಲಕ್ಷ್ಮಿ ಒಂದು ಪೂಜೆಯನ್ನು ನಾವು ಕಾರ್ಯಾಗಾರದಲ್ಲಿ ಮಾಡೋಣ. ಹಾಗೇ ಇವೆಲ್ಲ ಆಗೋದಕ್ಕೆ ಕಾರಣ, ಇನ್ಫ್ಯಾಕ್ಟ್ ಭೂಮಿ ಮೇಲೆ ಹುಟ್ಟೋದಕ್ಕೆ ಕಾರಣ ನಾವು ಮಾಡಿರೋ ಪಾಪಕರ್ಮಗಳು ಮತ್ತು ಪುಣ್ಯಗಳು. ಎಲ್ಲೋ ಒಂದು ಹತ್ರ ಕರ್ಮಗಳು ಹೆಚ್ಚು ನಾವು ಮಾಡಿದ್ದಕ್ಕೇನೋ ನಮಗೆ ಈ ಕಷ್ಟಗಳು ಅಥವಾ ಸಾಲಗಳಾಗಿರುತ್ತೆ. ಈ ಕರ್ಮಗಳಿಂದ ವಿಮುಕ್ತಿ ಪಡೆಯೋದು ಹೇಗೆ, ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ, ಕರ್ಮ ವಿಮುಕ್ತಿ ಪಡೆದುಕೊಳ್ಳೋಣ. ಮುಂಬರುವ ವರ್ಕ್ಶಾಪ್ನಲ್ಲಿ ನಾನು ನಿಮಗೆ ಹೇಗೆ ಈ ಮನಸ್ಸನ್ನು ಸದೃಢಪಡಿಸ್ಕೊಳ್ಳೋವಂಥದ್ದು, ಹೇಗೆ ನಾವು ಕೇಳೋದನ್ನೆಲ್ಲ ಪಡ್ಕೋಬೇಕು ಅಂತಂದರೆ ಆ ತಪಸ್ಸು ಮನಸ್ಸಿನ ಮೂಲಕ ಹೇಗೆ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ಅವರಿಗೆ 63 ದಿನಗಳ ಸರ್ವಸಿದ್ಧಿ ವ್ರತ ಮಾಡಬೇಕಾಗಿರುತ್ತೆ. ಆ ವ್ರತ ಹೇಗೆ ಮಾಡೋದು, ಈ ವರ್ಕ್ಶಾಪ್ ದಿನದಿಂದ ನಾವು ಸ್ಟಾರ್ಟ್ ಮಾಡೋಣ. 63 ದಿನಗಳ ಸರ್ವಸಿದ್ಧಿ ವ್ರತವನ್ನು. ಎಲ್ಲ ರೆಡಿ ಇದ್ದೀರಾ ಸರ್ವಸಿದ್ಧಿ ವ್ರತ ಮಾಡೋದಕ್ಕೆ? ಅಂಥವ್ರು ಮಾತ್ರ ಈ ವರ್ಕ್ಶಾಪ್ ಬನ್ನಿ. ಯಾರೆಲ್ಲ ವ್ರತ ಮಾಡೋದಕ್ಕೆ ರೆಡಿ ಇಲ್ವೋ ಅಂಥವರು ಬರೋದಕ್ಕೆ ಹೋಗಬೇಡಿ, ನಿಮಗೆ ಈ ಕಾರ್ಯಾಗಾರ ಆಗಿರೋದಿಲ್ಲ. ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಉಚಿತವಾಗಿ ಕೊಡ್ತಿರೋವಂಥದ್ದು. ಸೊ ದಯವಿಟ್ಟು ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲರೂ ಫಾಲೋ ಮಾಡಿ, ಎಲ್ಲರೂ ಶ್ರೀಮಂತರಾಗೋಣ ಸಾಲ ಮುಕ್ತರಾಗಿ.